ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ಸನ್ನಿವೇಶಗಳನ್ನು, ನಮ್ಮ ಹತೋಟಿಗಳನ್ನು, ನಮ್ಮ ಇರುವಿಕೆಯನ್ನು ಕರ್ತನು ಆತನ ಹಸ್ತದಲ್ಲಿ ಹತೋಟಿಯಲ್ಲಿಟ್ಟುಕೊಳ್ಳುತ್ತಾನೆ. ಅದು ಹೇಗೆ ಅಂತ ನೀವು ಗಮನಿಸುವುದಾದರೆ, ಕರ್ತನು ನಮ್ಮ ಸನ್ನಿವೇಶಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ. ನಮ್ಮ ನಂಬಿಕೆಯು ದೃಢವಾಗಬೇಕಾದರೆ ಅದು ದೇವರಿಗೆ ಸಂಬಂಧಿಸಿದ 3 ಸಂಗತಿಗಳಲ್ಲಿ ನಾವು ಸ್ಥಿರವಾಗಿ ನೆಲೆಯೂರಬೇಕು. 1, ದೇವರಲ್ಲಿ ಪರಿಪೂರ್ಣವಾದಂಥ ಒಂದು ಪ್ರೀತಿ. 2, ದೇವರಲ್ಲಿ ಮಿತಿಯಿಲ್ಲದ ಅಪಾರವಾದಂಥ ಒಂದು ಬಲ. 3ನೇದು, ದೇವರಲ್ಲಿ ಪರಿಪೂರ್ಣ ಜ್ಞಾನ. ನಮಗೆ ದೇವರ ಪ್ರೀತಿಯು ಸ್ಪಷ್ಟವಾಗಿ ನಮಗೆ ಮನವರಿಕೆಯಾಗಿದ್ದರೆ ಆತನ ಸಾರ್ವಭೌಮತ್ವದ ಬಗ್ಗೆ ನಮಗೆ ಅಷ್ಟೇ ಸ್ಪಷ್ಟವಾದಂಥ ಒಂದು ನಿಖರವಾದಂಥ ಒಂದು ಮನವರಿಕೆಯಾಗ್ತದೆ. ಈ ಕಾರಣಕ್ಕಾಗಿಯೇ ಯೇಸು ಸ್ವಾಮಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ನಾವು ಆ ಪ್ರಾರ್ಥನೆಯನ್ನು ಆರಂಭಿಸಿದ್ದೇನಪ್ಪ ಅಂತಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ನಾವು ಪ್ರಾರಂಭಿಸುವ ಹಾಗೆ ಕರ್ತನು ನಮಗೆ ಕಲಿಸಿದನು. ನಮ್ಮ ತಂದೆ ಎಂಬುದು ದೇವರ ಪರಿಪೂರ್ಣ ಪ್ರೀತಿಯನ್ನು ನಮಗೆ ನೆನಪಿಸುತ್ತದೆ. ಪರಲೋಕದಲ್ಲಿರುವವರು ಎಂಬುದು ದೇವರ ಭೂಮಿಯ ಮೇಲೆ ನಡೆಯುವ ಎಲ್ಲವನ್ನು ಸಂಪೂರ್ಣ ಸಾರ್ವಭೌಮತ್ವದಿಂದ ಆಳುವ ಸರ್ವಶಕ್ತ ದೇವರು ಎಂಬುದನ್ನು ನಮಗೆ ನೆನಪಿಸ್ತದೆ. ಅವರು ದೇವರಾಗಿರುವುದರಿಂದ ಪರಿಪೂರ್ಣ ಜ್ಞಾನಿಯೂ ಆಗಿದ್ದಾರೆ. ಆದ್ದರಿಂದ ಅವರು ನಮ್ಮ ಮಾರ್ಗಗಳನ್ನು, ನಮ್ಮ ನಡೆಗಳನ್ನು, ನಮ್ಮ ನುಡಿಗಳನ್ನು ಜ್ಞಾನದ ಪ್ರಕಾರ ಪರಿಪೂರ್ಣವಾಗಿ ಯೋಜಿಸಿದ್ದಾರೆ. ಕೀರ್ತನೆಗಳು 18ನೇ ಅಧ್ಯಾಯ 30ರಿಂದ 32 ನಾವು ಓದಿಕೊಳ್ಳುವುದಾದರೆ, ಆತನನ್ನು ಪರಿಗಣಿಸಿ ನೋಡುವಾಗ ಅಲ್ಲಿ ಅವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಆತನ ಜ್ಞಾನವು ಪರಿಪೂರ್ಣವಾದದ್ದು ಮತ್ತು ಅವರೇ ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾರೆ. ಆತನು ನನ್ನ ಸನ್ನಿವೇಶಗಳನ್ನು ಪರಿಪೂರ್ಣವಾಗಿ ಯೋಜಿಸುತ್ತಾನೆ. ನಮ್ಮ ಸನ್ನಿವೇಶಗಳನ್ನು ಆತನು ಪರಿಪೂರ್ಣವಾಗಿ ಯೋಜಿಸುವವನಾಗಿದ್ದಾನೆ. ಆತನ ಜ್ಞಾನ ಅದು ಪರಿಪೂರ್ಣವಾದದ್ದು. ದೇವರ ಪ್ರೀತಿ, ದೇವರ ಬಲ, ದೇವರು ಜ್ಞಾನದಲ್ಲಿ ಪರಿಪೂರ್ಣರು. ಅವರು ಪರಿಪೂರ್ಣರು. ನಮ್ಮ ನಂಬಿಕೆಗೆ ಅವಶ್ಯಕವಾದಂಥ ಒಂದು ಭದ್ರ ಅಡಿಪಾಯ ನಮ್ಮಲ್ಲಿ ಇರುವುದಿಲ್ಲ. ಆದರೆ ಈ 3 ಸಂಗತಿಗಳು ದೇವರಲ್ಲಿ ಇರುವುದರಿಂದ ನಾವು ಕದಲುವ ಸ್ಥಿತಿಗೆ ಎಂದಿಗೂ ಬರಬೇಕಾಗಿಲ್ಲ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಮಕ್ಕಳೊಟ್ಟಿಗೆ ಮಾತನಾಡಲು ಈ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. 7 ಲ್ಯಾಬ್ ಚಾನಲ್ ನಿಮ್ಮ ಕರಗಳಿಗೊಪ್ಪಿಸಿದ್ದೇನೆ ಸ್ವಾಮಿ. ಅಪ್ಪ, ಯಾರ್ಯಾರು ಈ ವಾಕ್ಯ ಭಾಗವನ್ನು ನೋಡ್ತಾರಪ್ಪ, ಅವರ ಮಕ್ಕಳಿಗಾಗಿ ಬೇಡ್ತೇನೆ ದೇವರೇ. ವಿಶೇಷವಾಗಿ ಮಕ್ಕಳ ಅಡ್ಮಿಷನ್ಸ್ಗೆ ಮಕ್ಕಳು ಎಲ್ಲೂ ಸಾಲ ತೆಗೆದುಕೊಳ್ಳಬಾರದಪ್ಪ. ನೀವೇ ಸಹಾಯ ಮಾಡಬೇಕು. ನಿಮ್ಮ ರಕ್ತದ ಮೂಲಕ
ಯಾರ್ಯಾರು ಮಕ್ಕಳಿಗೆ ಅಡ್ಮಿಷನ್ಸ್ ಇದೆಯೋ ದೇವರೇ ನೀವು ಸಹಾಯ ಮಾಡಿ ಸ್ವಾಮಿ. ಮಕ್ಕಳು ಕೊಡಬೇಕು ದೇವರೇ, ಮಕ್ಕಳನ್ನು ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.